ಇವಾಗ ಏನ್ ಮಾಡೋದು? ಯಾಕಿಷ್ಟು ಭಯ ಪಡ್ತಿದ್ಯಾ? ಯಾರಿಗಾದ್ರೂ ಹೇಳಿದ್ರೆ? ಅಲ್ಲಿವರೆಗೂ ನಾನ್ ಬಿಡ್ತೀನ. ನಾನ್ ಫೋನ್ ಕೊಡೋ ಅಲ್ಲಿಂದ. ನಿನ್ ವಾಟ್ಸಪ್ಪಿಗೆ ಒಂದು ಫೋಟೋ ಹಾಕಿ ಯಾವ್ಯಾವ ಕಾರಣಕ್ಕೂ ಅವ್ರು ಮಿಸ್ ಆಗ್ಬಾರ್ದು. ಏನಾಯ್ತು? ಏನಿಲ್ಲ. ಸರಿ, ನಾನು ಹೋಗ್ತೀನಿ. ಯಾಕೆ ಏನಾಯ್ತು? ತುಂಬಾ ಭಯ ಆಗ್ತದೆ. ಭಯ ಆಗ್ತಿದ್ಯಾ? ನಾನಿರುವಾಗ ಇನ್ನೊಬ್ಬ ಭಯ ಕೊಡ್ಬೇಡ. ಹುಡುಗ ಅಕ್ಕ ಬೇರೆ ಕಾಲ್ ಮಾಡ್ತಾ ಇದಾರೆ, ಹುಡುಗಿ ಬೇರೆ ಸಿಗ್ತಾ ಇಲ್ಲ. ಹಲೋ, ಹಾ ಹೇಳಕ್ಕ. ಅದೇ ಕೆಲಸ ಮಾಡ್ತಿದ್ದೀನಕ್ಕ. ಯಾವ ಫೋಟೋ ಅಕ್ಕ? ವಾಟ್ಸಪ್ ಅಲ್ಲಿ ಕಳಿಸಿದಾರ? ಹೇಳಕ್ಕ ನೋಡ್ತೀನಿ. ಅಕ್ಕ 10 ನಿಮಿಷ ಟೈಮ್ ಕೊಡಿ ಅಕ್ಕ, ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಹಾ ಆಯ್ತಕ್ಕ. ಏಯ್ ಬರ್ರು. ಏನಾಯ್ತು? ನೀವ್ ಹೇಳಿ ಕೆಲಸ ಆಟೋ ಅಕ್ಕ. ಎಲ್ಲಿದ್ದೀರಾ? ಮಾಮೂಲಿ ಜಾಗ ಬಂದೆ ನೋಡು. ಸರಿ ಅಕ್ಕ ಬನ್ನಿ. ಏಯ್ ಯಾಕೆ ನೋಡೋಣ? ಏನಾಯ್ತಾ ಪುಟ್ಟ? ಇವ್ರು ಯಾರಂತ ಗೊತ್ತಿಲ್ಲ ಆಂಟಿ. ನನ್ನ ಕರ್ಕೊಂಡ್ ಬಂದಿದ್ದಾರೆ. ತುಂಬಾ ಭಯ ಆಗ್ತಾ ಇದೆ ಆಂಟಿ. ನಾನ್ ಬಂದಿದ್ದೀನಿ ತಾನೆ, ಯಾಕೆ ಭಯ ಪಡ್ತಿದ್ಯಾ? ದುಡ್ಡು ಬಂದಮೇಲೆ 4 ತಿಂಗಳು ಅಭ್ಯಾಸ ಆಗ್ಬೇಡಿ. ಆಮೇಲೆ ನಾನು ಕಾಲ್ ಮಾಡ್ತೀನಿ, ಮತ್ತೆ ಬರುವಂತ್ರಿ.
ಈ ಕೆಲ್ಸ ಏನಾದ್ರು ನೀನು ಮಾಡಿಲ್ಲ ಅಂದ್ರೆ ನಿಮ್ ಅಣ್ಣ ನಿಮ್ಮನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಯಾಕಪ್ಪ? ಈ ಕೆಲ್ಸ ನಿಮ್ ಅಣ್ಣನೇ ಹೇಳಿದ್ದು. ಅಂದ್ರೆ ಅನಪಕ್ಷ ಹ್ಞೂ ಮತ್ತೆ. ಸರಿ ನೀನ್ ಹೋಗಿ ನಿಮ್ ಹುಡುಗರಿಗೆ ಅನ್ನ ಪಾರ್ಟಿ ಕೊಡು. ಸರಿ ಅಕ್ಕ. ಈ ಕೆಲ್ಸ ನಾನೇ ಮಾಡ್ಸಿದ್ದು ಅಂತ ಎಲ್ರಿ ಪಾರ್ಟಿ. ಹಲೋ, ಬಂದಿದ್ಯಾ? ಹೊರಗಡೆ ಇದ್ದ. ಸಂಜೆ ಮನೆಗೆ ಬಾ. ಆಯ್ತು ಬರ್ತಾನೆ. ಅಮ್ಮ, ಏ ಚಿನ್ನು, ಚಿನ್ನು, ಏ ತಂಗಿ, ಏ ಏ ಅಮ್ಮ, ಚಿನ್ನು, ಏ ತಂಗಿ, ಏ ತಂಗಿ, ಏ ಚಿನ್ನು, ಏ ತಂಗಿ, ತಂಗಿ, ಏ ಅಮ್ಮ, ಏ ತಂಗಿ, ಏ ಚಿನ್ನು, 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 ಏಯ್ ಅಮ್ಮ, ತಂಗಿ, ಚಿನ್ನು, ಏ ಚಿನ್ನು, ಚಿನ್ನು, ಏಯ್ ಏ ತಂಗಿ, ಏನಾಯ್ತು? ಚಿನ್ನು, ಏ ಚಿನ್ನು, ಏ ಏನಾಯ್ತು ಗಣೇಶ? ಅಮ್ಮೋ, ಅಮ್ಮೋ. ಎಲ್ಲೋ ಇದೆಯಾ? ಇಲ್ಲೇ ಬರ್ತಾ ಇದ್ದೀನಿ. ಅದೇಪ್ಪ ಇನ್ನೂ ಎಲ್ಲಿದ್ಯಾ ಅಂತ ಕೇಳ್ತಾ ಇರೋದು. 2 ನಿಮಿಷ ಟೈಮ್ ಕೊಡು, ಬಂದೆ. ಅಷ್ಟ್ರೊಳಗಡೆ ಬರ್ಲಿಲ್ಲ ಅಂದ್ರೆ ಇದೇ ನಿಂಗೆ. ಸರಿ ಆಯ್ತು, ಬಂದೆ. ಶ್ವೇತಾ, ಶ್ವೇತಾ, ಹಾ ಮಗ ಚೇಕ್ ಮಾಡಿದ್ಯಾ? ಆ ಹುಡುಗಿ ಆ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನ್ ಆರಾಮಾಗಿರು. ಇಷ್ಟ ಈಸಿಯಾಗಿ ಮಾತಾಡ್ತಿದ್ಯಾ? ಅವಳೇನಾದ್ರೂ ಬಾಯ್ ಬಿಟ್ರೆ ನಮ್ಮಿಬ್ರು ಕತೆ ನಮಗಿತ್ತೆ. ಬಾಯ್ ಬಿಟ್ರೆ ತಾನೆ ಅಂದ್ರೆ ಬಿಟ್ಬಿಡು. ಆ ಕತೆ ನಮಗೆ ಏನ್ ಮಾಡ್ದೆ? ಅದು ಉಸಿರಿಂತಲೇ ಬಾಯಿಲಿಂದ ಬಿಡ್ತಾರೆ ಹೇಳು. ಎಂತ ಕೆಲ್ಸ ಮಾಡಿದ್ಯಾ? ಯಾಕೋ ಏನಾಯ್ತು? ಏನೋ ಗೊತ್ತಿರೋ ಕಣ್ಣಮ್ಮನ ಬಲಿ ತಗೊಂಡಿ, ಅಲ್ಲಿ ಸ್ವಲ್ಪ ಕರುಣೇನೂ ಇಲ್ವಾ? ಅದೇನೋ ಗೊತ್ತಿಲ್ಲ, ಒಟ್ನಲ್ಲಿ ನಾನ್ ಖುಷಿಯಾಗಿರ್ಬೇಕು ಅಷ್ಟೇ. ನಿನ್ ಖುಷಿಗೋಸ್ಕರ ಮಕ್ಕಳನ್ನ ಬಲಿ ತಗೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ನೀ ಬರ್ತೀಯೋ ಬರಲ್ವೋ? ಬರಲ್ಲ. ಯಾಕೆ? ಆ ಹುಡುಗಿ ಗೋಡೆ ಮೇಲೆ ನನ್ನ ಪ್ರೀತಿ ಅರಮನೆ ಕಟ್ಟಕ್ಕೆ ನಂಗೆ ಇಷ್ಟ ಇಲ್ಲ. ಅಂದ್ರೆ ಇದೆಲ್ಲ ಇಷ್ಟ ಇಲ್ಲ ನಂಗೆ. ನೀನ್ ಇಲ್ಲೇ ಮಲಗ್ತೀಯೋ ಇಲ್ಲ ಗೋರಿ ಪಕ್ಕ ಮಲಗ್ತೀಯೋ? ಯಾಕಾದ್ರೂ ಸಮಸ್ಯೆ ಮಾಡಿಲ್ಲ.
ಸರಿ ಹೋಗ. ಹ್ಯಾಪಿನ ಆಂಟಿ. ಯಾರು? ಯಾರಂತ ಗೊತ್ತಾಗ್ಲಿಲ್ವಾ ಆಂಟಿ? ಯಾರು? ಯಾರದು? ಯಾಕಂಟಿ ಇಷ್ಟ ಗಾಬರಿ ಆಗ್ತಿದ್ದೀರಾ? ನಾನೇನು ಮಾಡಲ್ಲ. ಗಣೇಶ, ಏ ಗಣೇಶ, ರಾಜ ನೋಡು ಗಣೇಶ, ನೀನೀಗ ಬೇಜಾರಲ್ಲಿ ಕುತ್ಕೊಂಡ್ರೆ ನಮ್ ಚಿನ್ನ ವಾಪಸ್ ಬರಲ್ಲ. ಅವ್ರ ಸಾವಿಗೆ ಕಾರಣ ಯಾರಾಗಿದ್ದಾರೋ ಅವ್ರನ್ನ ಹುಡುಕ್ಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಚಿನ್ನ ಕಳಿಸಿದಾರ ಆ ತರ ಏನಿಲ್ಲ, ಸ್ವಲ್ಪ ಯೋಚನೆ ಮಾಡಿ ನೋಡು. ಅಥವಾ ಇಲ್ಲಿ ಅಕ್ಕಪಕ್ಕ ಹಾಗೆ ಯಾರು ಇಲ್ಲ, ಯೋಚನೆ ಮಾಡೋ ಗಣೇಶ ಸ್ವಲ್ಪ. ಆ ಶ್ಯಾಮ್ ಸುಂದರ್ ಯಾರು? ಅವಾಗ ಆ ಶ್ಯಾಮ್ ಸುಂದರ್ ಹೆಂಡತಿ ಜೊತೆ ಮಾತಾಡ್ತಾ ಇದ್ದು, ಇವಾಗ ಅಷ್ಟೊಂದೇನಿಲ್ಲ. ಎಲ್ಲಿ ಹೋಗ್ತಾನೆ? ನಿಮ್ ಮನೆಯಿಂದ 4ನೇ ಮನೆ 10 ನಿಮಿಷ ಬಂದೆ. ಏನಾಯ್ತು? ಹಾ ರಾಜ ಹೇಳಿ. ಒಂದ್ ಕೆಲಸ ಮಾಡು ಗಣೇಶ, ಅವ್ರ ಮನೆಗೆ ಹೋಗಿ ನಮ್ ಚಿನ್ನ ಏನಾದ್ರು ನಿಮ್ ಮನೆ ಕಡೆ ಬಂದಿದ್ದ ಅಂತ ರಾಜ 10 ನಿಮಿಷ ಇರ್ಬೋದು ಬಂದೆ. ಎಲ್ಲಿದು ಹೋಗಿ ಕೇಳ್ಕೊಂಡ್ ಬರ್ತೇನೆ. ಸೌತಕ್ಕ ಬಂದೆ, 1 ನಿಮಿಷ. ಹಾ ಬಂದೆ. ಯಾಕಪ್ಪ ಬಂದ? ಹಾ ನಾ ಹೇಳಿ ಏನಾಯ್ತು? ಶ್ವೇತಕ್ಕ, ಯಾರು ನಿನ್ನ ಮುಂಚೆ ನಮ್ ಚಿನ್ನ ಏನಾದ್ರು ಬಂದಿಲ್ಲ ಈ ಕಡೆ? ಇಲ್ಲ ಅಣ್ಣ, ಯಾಕೇನಾಯ್ತು? ಏನಿಲ್ಲ, ಹಾಗೆ ಮಾಮೂಲಿ ಕೇಳಿ. ಬೆಡ್ದಿಂದ ಚಿನ್ನನ ಈ ಕಡೆ ಬಂದಿಲ್ಲ ಅಣ್ಣ. ಮತ್ತೆ ಏನಾದ್ರು ಪ್ರಾಬ್ಲಮ್ ಅಣ್ಣ? ಆ ತರ ಏನಿಲ್ಲಪ್ಪ, ನಿನ್ನೆ ಅವಳು ಯಾರೋ ಸಾಯಿಸ್ಬಿಟ್ಟಿದ್ರು,
ನಿಮ್ ಮನೆ ಕಡೆ ಏನಾದ್ರು ಬಂದಿಲ್ಲ ಅಂತ. ಇಲ್ಲ ಏನೇನ್ ಕಳ್ಸಿದಾರ ಹೇಳಿ ಯಾವಾಗ? ಸರಿ ಇನ್ನೂ ಒಂದು ಆಯ್ತು, ನಾನು ಬರ್ತೀನಿ. ಸರಿ ಏನಂತ ಬಂದಿಲ್ಲ. ಸರಿ ಆಗಿದ್ರೆ ನಾನು ಆಮೇಲೆ ಬರ್ತೇನೆ. ಸರಿ ಚಿನ್ನು ಅಣ್ಣ ಚಿನ್ನು ಅಣ್ಣ ಚಿನ್ನು ಅಣ್ಣ ಏನಿಲ್ಲ ಚಿನ್ನು. ಅಣ್ಣ ಅಣ್ಣ ನಾನ್ ಯಾರ ಕಣ್ಣಿಗೂ ಕಾಣಿಸಲ್ಲ, ನಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತೀನಿ. ಅಳ್ಬೇಡಣ್ಣ, ಯಾಕೆ ಹೇಳ್ತಾ ಇದ್ಯಾ? ಬಿಡು ಅಣ್ಣ ಹೋಗ್ಲಿ, ನನ್ ಋಣನೇ ಅಷ್ಟಿತ್ತು. ನಿನ್ ಹತ್ರ ನಾನ್ ಹೋಗ್ಬಿಡ್ತೀನಿ ನೋಡು. ಸ್ಮೈಲ್ ಮಾಡೋಣ. ಹಾಗೆ ನಿನ್ ಗತ್ತಿನಿಂದ ಮೀಸೆ ತಿರುತ್ತಿದ್ಯಲ್ಲ, ಎಲ್ಲಿ ಒಂದ್ಸಾರಿ ಮೀಸೆ ತಿರು. ಇದೇ ಗತ್ತಿಂದ ನಿನ್ ಸಾವಿಗೆ ಕಾರಣ ಆದವ್ರನ್ನ ಸುಮ್ಮನೆ ಬಿಡ್ಬೇಡ ಅಣ್ಣ. ನನ್ನ ಮಕ್ಕಳನ್ನ ನರಕದಲ್ಲಿ ನರಕ ತೋರಿಸ್ದೆ ಬಿಡಲ್ಲ. ಇದು ನಿಮ್ಮಲ್ಲಿ ಪ್ರಮಾಣ ಬರೆಯದೆ. ನಾನ್ ಹೇಳಿರೋದೇನು ನೀನ್ ಮಾಡ್ತಿರೋದೇನು ಏನ್ ಮಾಡ್ಲಿ ಅಂತ ಒಂದು ಗೊತ್ತಾಗ್ತದೆ. ನನಗ್ ಸಾಯಿಸಿದವ್ರು ನಿನ್ ಕಣ್ ಮುಂದಾನೆ ಹೋಗ್ತಿದಾರಣ್ಣ, ಅಷ್ಟು ಗೊತ್ತಾಗ್ಲಿಲ್ವಾ? ಹೇಗೆ ಅಲ್ಲೋಡಣ್ಣ, ಅವ್ರೇ
ಕಾರಣ ಆದವ್ರ ಅವ್ರೆ. ಅವ್ರ ನಾ ನೋಡ್ಕೊತೀನಿ. ಹ್ಮ್ ಚಿನ್ನು ಚಿನ್ನು ಆ ಚಿಕ್ಕ ಮಗುನ ಸಾಯ್ಸಕ್ ಮನ್ಸಾದ್ರೆ ಹೆಂಗ್ ಬಂತ ನಿಮ್ಗೆ? ಏನೋ
ನಿಲ್ಸಿದ್ಯಾ ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಮ್ಮ ಏರಿಯಾದಲ್ಲಿ ನಮಗೆ ಕಾಣಿಸಲಿಲ್ಲ. ನಿಮ್ ಏರಿಯಾ? ನಾನ್ ಕಾಲಿನ ಕಡೆ ಎಲ್ಲ ನಮ್ದೇ ಏರಿಯಾ. ಅದ್ಬಿಡು, ಏನು ಗೊತ್ತಿದೆ ಪದ ಯಾಕೋ ಸಾಯಿಸ್ದೆ. ನೀನ್ ಯಾರು? ಯಾಕಂದಮ್ಮ? ಏನ ಯಾಕಂದಮ್ಮನ? ಅಲ್ಲಿ ನಿಮ್ಮ ಮಠದಲ್ಲಿ ಯಾರ ಸಾಯಿಸ್ದೆ? ಯಾಕಂದಮ್ಮ? ನೀನ್ ಏನ್ ಹೇಳ್ತಾ ಇದ್ದೆ ಒಂದು ತಿಳ್ತಾ ಇಲ್ಲ. ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ. ಈ ಕೆಲಸ ಯಾರು ಮಾಡ್ತಾ ಇದ್ರು? ನನಗೆ ಯಾರು ಹೇಳಿಲ್ಲ. ಹೇಳ್ತೀಯ? ಕತ್ತೆ ಮುಗಿಸ್ಲ? ಹೇಳಲ್ಲ ಹೇಳಲ್ಲ ಹೇಳಲ್ಲ. ಯಾರು ಹೇಳಿದ್ರು? ಯಾರು ಹೇಳಿಲ್ಲ. ಮತ್ತೆ ಯಾಕೆ ಕೆಲಸ ಯಾರು ಮಾಡಿದಾರೆ? ಯಾವ ಕೆಲಸ? ನೀನ್ ಹೇಳ್ತಾರದು ಏನೋ ಒಂದು ತಿಳ್ತಾರ ನನಗೆ. ಎಲ್ಲ ಗೊತ್ತಾಗಿದೆ. ಯಾರು ಯಾರು ಸೈಜ್ ಮುಡಿಸಿದ್ರೆ ಹೆಂಗ್ ಬಂತು? ಇವಾಗೇನು ಹೇಳ್ತೀಯೋ ಇಲ್ವೋ? ಆಲ್ರೆಡಿ ನಿಮ್ಮ ಹುಡುಗರ ಯಮಲೋಕ ಕಳ್ಸಾ ಇತ್ತು. ಅವ್ರಿಗೆ ಸಿಕ್ಕಿದ್ರೆ ನಿನ್ಗೆ? ಅವ್ರ ಸಿಕ್ಕಿದ್ರ ಅವ್ರಲ್ಲಿ ಸಿಕ್ಕಿದ್ರ? ನನ್ನ ಮಕ್ಕಳ ನಿಮ್ಮಂತ ಅದೃಷ್ಟದಿಂದಾನೆ ನಮ್ಮ ಹೊರಡೋದು. ಇವಾಗೇನು ನಿಮ್ಗೆ ಅಲ್ಲಿ ಕಳಿಸ್ರ ಯಾರು ಮಾಡಿದ್ರು ಅಂತ ಹೇಳ್ತೀಯ? ಯಾರದು? ಯಾರು? ಶ್ಯಾಮ್ ಸುಂದರ್. ಶ್ಯಾಮ್ ಸುಂದರ್? ಶ್ಯಾಮ್ ಸುಂದರೇ, ಇದನ್ನೆಲ್ಲ ಮಾಡಕ್ ಕೇಳಿದ್ರು ಅವನೇ. ಅವನೇನ ಕೇಳಿದ್ದು? ನಿಜ ಹೇಳು. ಅವನೇ ಹೇಳಿದ್ದು ಅವನೇ ಹೇಳಿದ್ದು ಅವನೇ ಹೇಳಿದ್ದು ಅವನೇ ಹೇಳಿದ್ದ? ಅವನೇ ಹೇಳಿದ್ದು. ಯಾರು ಹೇಳಿಲ್ಲ? ಅವನೇ ಹೇಳಿದ್ದು. ಚೆನ್ನಾಗಿ ಜ್ಞಾಪಕ ಮಾಡ್ಕೋ. ಚೆನ್ನಾಗಿ ಜ್ಞಾಪಕ ಹೇಳ್ತಾ ಇದೀನಿ. ಅವನೇ ಹೇಳಿದ್ದು. ಅವ್ಳಿಗೂ ಇವಳಿಗೆ ಏನ್ ಸಂಬಂಧ? ನನಗೇನ್ ಗೊತ್ತು? ನನಗೆ ಒಡೆ ಕಡಿಯಲ್ಲಿ ಕೊಟ್ಟರೆ ಮಾಡಿ. ಅಲ್ಲ, ಇಷ್ಟು ಈಜಿಯಾಗಿ ಹೇಳ್ತಾ ಇದೆಯಲ್ಲ, ಇಷ್ಟು ಈಜಿಯಾಗಿ ಹೇಳ್ತಾ ಇದೆಯಲ್ಲ. ಒಂದು ಚಿಕ್ಕ ಕಂದಮ್ಮನ್ನ ಸಾಯಿಸಿ ನೀಡಿ ಗ್ರೂಪ್ ಮಾಡ್ಕೊಂತದಕ್ಕೂ ಆಸೆ ಇನ್ನೇನೋ ನಿಂತಿದೆಲ್ಲ. ಎಂತ ಶೋಕಿ ನಿಮ್ಗೆ? ಹೇಳಿದೆಲ್ಲ ಇದೆಲ್ಲ ಬೇಕಿತ್ತ? ಅವ್ರ್ಯಾರು ನಿನ್ ಗ್ಯಾಂಗಲ್ಲಿರೋ ಅವರು ಸಾಯ್ತ ಅವ್ರನ್ನ ಇವಾಗ ನೀನು ಇವಾಗ ನೀನು ಏನ ಶ್ಯಾಮ್ ಸುಂದರ ಯಾರು ಸುಂದರ? ನನ್ನ ಗೊತ್ತಿಲ್ಲ. ಶ್ಯಾಮ್ ಸುಂದರ ಅಂತ ಹೇಳೋದು ಶ್ಯಾಮ್ ಸುಂದರ್ ಅಂತ ಹೇಳೋದು ಅವ್ರೇನ್ ಕೇಳಿದ್ದ? ಅವ್ರಿಗೆ ಕಾಲ್ ಮಾಡು, ಇಮಿಡಿಯೇಟ್ಲಿ ಕಾಲ್ ಮಾಡು. ನಾನೇ ಕರೆಸ್ತಾ ಇದೀನಿ ಅಂತ ಯಾವ್ದೇ ಕಾರ್ ಗೊತ್ತಾಗಲ್ಲ. ಗೊತ್ತಾಗಲ್ಲ. ನಿಮ್ಮಂತ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾರೆ ಈ ಪ್ರಪಂಚದಲ್ಲಿ. ಹಲೋ ಹಲೋ ಅಕ್ಕ. ಹೇಳು, ಏನ್ ವಿಷಯ? ಇಲ್ಲಿ ನಾವೊಂದು ನಿಮ್ಗೆ ಸ್ಪಾಟ್ ಹೇಳ್ತನಕ ಅರ್ಜೆಂಟ್ ನೀವು ಎಲ್ಲಿದ್ರು ಇಲ್ಲಿ ಬರ್ಬೇಕಕ್ಕ ಈಗ. ಸರಿ ಆಯ್ತು. ಎಲ್ಲಿದ್ಯಾ? ಅಕ್ಕ ಬನ್ನಿ ಅಕ್ಕ. ಇದು ಎಲ್ಲಿ ಸ್ಪಾಟ್ ಅಂದ್ರೆ ಇದು ಮೇನ್ ರೋಡ್ ಕಾಯಂನಮ್ಮ ಅಡ್ಡ ಇದ್ದಲ್ಲಿ. ಲೊಕೇಶನ್ ನಿಮಗೆ ಶೇರ್ ಮಾಡ್ತೀನಕ್ಕ. ನನಗೆ ಆ ಲೊಕೇಶನ್, ನೀವು ಆ ಲೊಕೇಶನ್ ಬನ್ನಿ ಅಕ್ಕ. ಬರ್ತೀನಿ. ಒಂದ್ 10 ನಿಮಿಷದಲ್ಲಿ ಇರ್ಬೇಕ. ಆದಷ್ಟು ಜಲ್ದಿ ಬನ್ನಿ ಅಕ್ಕ. ಸರಿ ಆಯ್ತು. ಆಯ್ತು. ಬರ್ಬೇಕು.
ಬರ್ಲೇಬೇಕು. ಏನಕ್ಕೆ ಡೀಲ್ ಕೊಟ್ಟಿದ್ದು ಗ್ರೇಟ್ ಮ್ಯಾನ್ ಶ್ಯಾಮ್ ಸುಂದರ್ ಯಾರು ಶ್ಯಾಮ್ ಸುಂದರ್. ಏನೆಲ್ಲ ಉಳಿಸ್ಕೋಬೇಕಾದ್ರು ಅವ್ಳು ಬರ್ಲೇಬೇಕು. ಇನ್ನೂ ಗೊತ್ತಾ, ಅವ್ಳು ಬಂದ್ರು ಕೂಡ ನೀನ್ ಮಾತ್ರ ಬದುಕಲ್ಲ. ಇನ್ನೊಂದು ಹೊಸ ವಿಷಯ, ಅವ್ಳು ಬಂದ್ರು ನೀನ್ ಬದುಕಲ್ಲ, ನೀನು ಬಂದ್ರು ಅವ್ಳು ಬದುಕಲ್ಲ. ನನ್ನ ಸಂಸ್ಕಾರ ಅವಳ ಶಾಂತಿ ಕೊಡ್ರೆ ಯಾಕೋ ಇಷ್ಟು ಬೇಗ ಬಾ ಅಂತ ಕರೆದಿದ್ದು? ಮತ್ತೆ ಏನಾದ್ರು ಬೇಕಾಗಿತ್ತು? ಏನಿಲ್ಲಕ್ಕ, ಒಂದು ಅಮೌಂಟ್ ಕಳಿಸೋದಕ್ಕೆ ಹೇಳು, ಏನು? ಆ ಕೆಲಸದ ಬಗ್ಗೆ ನಾನು ಹೇಳ್ತೀನಿ. ಯಾರೋ ಇವನು? ನನ್ ಬಗ್ಗೆ ಅವಳು ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ. ಪಾಪ ಏನೋ ಗೊತ್ತಿದಾರ ಪಾಪ ಅವಳನ್ನ ಬೆಳೆಸ್ಕೊಂಡು ಯಾವ್ದೋ ಗೊತ್ತಿರೋ ನಮ್ಮನ್ನ ನೀನ್ ಹೆಂಗ್ ಮಾಡ್ದೆ ಅವಳ ಬಿ ಕೂಲ್. ಶ್ಯಾಮ್ ಸುಂದರ ಮಿಸ್ಸಸ್ ಅವರು ಬಿ ಕೂಲ್. ಇದು ನಿಮ್ಗೇನು ಹೊಸದಲ್ವಲ್ಲ, ಇದು ಹೊಸದಲ್ವಲ್ಲ ನಿಮ್ಗೇನು? ಅಂದ್ರೆ ನಿನ್ ಮಾತಿನ ಅರ್ಥ? ಏನು ಗೊತ್ತಿದ್ರು ಕಂದಮ್ಮನ ಬಲಿ ತಗೊಂಡಲ್ಲ ಆ ಮಾತಿನ ಅರ್ಥ? ಯಾವ ಕಂದಮ್ಮ? ಯಾವ ಕಂದಮ್ಮ? ಯಾವ ಕಂದಮ್ಮನ? ನಿಮ್ಮ ಹತ್ರ ಬರ್ತಿತ್ತಲ್ಲ ಆಂಟಿ ಆಂಟಿ ಅಂತ ಮಾತಾಡ್ಕೊಂಡು ಏನ್ ಸಾಯಿಸಿದೆ? ಅವಳೇನ್ ತಪ್ಪು ಮಾಡಿದ್ಲು? ನಿನಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ. ಓಕೆ, ಒಪ್ಕೋತೀನಿ, ನನ್ಗೂ ಆ ವಿಷಯಕ್ಕೂ ಸಂಬಂಧ ಇಲ್ಲ. ಬಟ್ ಆ ಪುಟ್ಟಡಿಗೂ ನನಗೂ ಸಂಬಂಧ ಇದೆ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ಚಿನ್ನು ನನ್ನ ಫ್ರೆಂಡ್ ತಂಗಿ. ಬಟ್ ತಲೆ ಕೆಡಿಸ್ಕೊಂಬೇಡ, ಒಂದ್ ಹೆಣ್ಣಿನ ಮೇಲೆ ಟ್ರೈ ಮಾಡುವಂತ ಕೆಟ್ಟ ಗಂಡಸು ನಾನಲ್ಲ. ಬಟ್ ಇವನ್ನ ಸಾಯಿಸಿದಾಗ ನಿನ್ನೂ ಸಾಯಿಸ್ಬೋದು. ಬಟ್ ಅದ್ರಲ್ಲಿ ನನಗೆ ಚಿನ್ನು ಹೇಗೋ ನೀನು ಹಾಗೆ. ಬಟ್ ಅವ್ರು ಒಳ್ಳೆ ಹುಡುಗಿ, ನೀನು ರಾಕ್ಷಸ. ನಿಮ್ಮಂತ ರಾಕ್ಷಸರನ್ನ ದೂರದಿಂದಲೇ ಇರ್ಬೇಕು. ಅದು ನಾನು ಟಚ್ ಮಾಡ್ತಕ್ಕಂಥ ನೀವು ನಾನು ಏನೂ ಮಾಡೋದಿಲ್ಲ. ಇವಾಗ ನಾನು ಬಿಟ್ರು ಕರ್ಮ ಮಾತ್ರ ಬಿಡೋದಿಲ್ಲ. ನನ್ ಮ್ಯಾಟ್ರ್ ನಿನ್ ಕೈ ಹಾಕ್ಬೇಡ. ನನ್ ಬ್ಯಾಕ್ಗ್ರೌಂಡ್ ನಿನ್ಗೆ ಚೆನ್ನಾಗ್ ಗೊತ್ತಿಲ್ಲ. ವಾರೇ ವಾ ಮಿಸ್ಟರ್ ಶ್ಯಾಮ್ ಸುಂದರ್ ಎಂತಿದ್ದಾರೆ. ಬ್ಯಾಗ್ ಹೋಗ ಯಾರು ಕಾಣಿಸ್ತಿಲ್ಲ. ಇಂಥ ಟೈಮಲ್ಲಿ ನಿಮ್ ಹುಡುಗ ಕಾರಣ ಅಂತ ಒಬ್ಬರೇ ಬಂದಿರೋದ? ಲಡ್ಕಿ ಅದಕ್ಕೂ ಚೆನ್ನಾಗಿದ್ಯಾ? ಖಾಲಿ ನೋಡಕ್ ಚೆನ್ನಾಗಿದೆ ಅಂತ ಅನ್ನೋದಕ್ಕೆ ಎಷ್ಟು ಕೋಪ ಬರ್ತಾ ಇದೆಯಲ್ಲ. ಹೆಂಗ್ ಸಾಯಿಸ್ದೆ? ಹೆಂಗ್ ಸಾಯಿಸ್ದೆ? ಏನ್ ಮಾಡಿ ನೀನ್ ಅನ್ಕೊಂಡಿದ್ಯಾ ನಾನು ಒಬ್ಬ ಬಂದಿದ್ದೀನಿ? ಒಂದ್ ಕಾಲ್ ಮಾಡಿದ್ರೆ ನಿನ್ನ ಕೊಟ್ಟಿಲ್ಲ ಅನ್ನಿಸ್ತಾರೆ. ಒಂದು ಗಾಡಿ ಮಾತು ಕೇಳಿದ್ಯಾ? ಈಗ ಹೋಳಿ ಹಬ್ಬದಲ್ಲಿ ಕಾಮಣ್ಣ ಸುತ್ತಾರಲ್ಲ, ಏನಕ್ಕೆ? ಏನಕ್ಕೆ ಗ್ರೇಟ್ ಶ್ಯಾಮ್ ಸುಂದರ್ ಹೇಳ್ತಾರೆ ಹೇಳಿ, ಏನಕ್ಕೆ ಸುತ್ತಾರೆ ಕಾಮಣ್ಣ? ಅದು ಸುಟ್ಟಿದ್ಯಾರು ಗೊತ್ತಾ? ಯಾರಿಗೋಸ್ಕರ ಸುಟ್ಟಿದ್ದು? ಒಂದು ಪತಿವ್ರತೆಯರಿಗೋಸ್ಕರ. ರಾವಣ ಸೀತೆಕಾಯಿ ಹತ್ರ ಸುತ್ತ. ನೀನು ಇನ್ನು ಹೊಸ ಹೊಸ ನಾನ್ ಬಿಟ್ರು ಕಾಲ ಮಾತ್ರ. ಕಾಲ ಪ್ಲಸ್ ಕರ್ಮ. ಡೋಂಟ್ ವರಿ ಶ್ಯಾಮ್ ಸುಂದರ್ ಮಿಸ್ಸಸ್ ಅವರೇ, ನಿಮ್ಗೆ ಒಳ್ಳೇದಾಗಿ ಆ ದೇವ್ರು ಚೆನ್ನಾಗಿ ಕಾಪಾಡ್ತಾರೆ. ಅಂಡ್ ಗುಡ್ ಬೈ ಮಿಸ್ಟರ್ ಶ್ಯಾಮ್ ಸುಂದರ್ ಮಿಸ್ಸಸ್ ಅವರೇ. ನೀವು ಅನ್ಕೋಬಹುದು ನನ್ನ ಏನಕ್ಕೆ ಮುಟ್ಟಿಲ್ಲ ಅಂತ. ನಮ್ಮ ಹೇಳ್ಕೊಟ್ಟಿದ್ದು ಒಂದೇ, ಏನೇ ಮಾಡಿದ್ರು ಗಂಡ್ಮಕ್ಳ ಜೊತೆ ವ್ಯವಹಾರ ಇಟ್ಕೋ, ದುಶ್ಮನ್ ಮಾಡಿದ್ರು ಗಂಡ್ಮಕ್ಳ ಜೊತೆ, ಹೆಣ್ಮಕ್ಳ ಮೇಲೆ ಕೈ ಮಾಡ್ಬೇಡ ಅಂತ. ಅರ್ಥ ಆಯ್ತಲ್ಲ? ಒನ್ಸ್ ಅಗೇನ್
ಐ ಆಮ್ ಟೆಲ್ಲಿಂಗ್ ಯು, ಕಾಲ ಬಿಟ್ರು ಕರ್ಮ ಮಾತ್ರ ಬಿಡಲ್ಲ. ಈ ಪ್ರಪಂಚ ಎಷ್ಟು ವಿಚಿತ್ರ ಅಲ್ವಾ? ತಮ್ಮ ಸ್ವಾರ್ಥಕ್ಕೆ ಹೇಗ್ ಬೇಕಾದ್ರೂ ಬಳಸ್ಕೊತಿದ್ದಾರೆ. ಈ ಚಿತ್ರ ಕೂಡ ಹಾಗೆ, ಅವ್ರ ಸ್ವಾರ್ಥಕ್ಕೆ ಆ ಮಗು ಮೊಸರು ನಿಂತೋಯ್ತು. ಹಾಗೆ ನೀವು ಕೂಡ ಏನೇ ಮಾಡಿದ್ರು ಒಂದ್ ಜೀವನ ಉಳಿಸೋ ಕೆಲಸ ಮಾಡಿ, ಒಂದ್ ಜೀವ ತೆಗೋ ಕೆಲಸ ಮಾಡಬೇಡಿ. ಅದಕ್ಕೆ ಹೇಳೋದು, ಕಾಲ ಬಿಟ್ರು ಕರ್ಮ ಮಾತ್ರ ಬಿಡಲ್ಲ. ಇಲ್ಲಿವರೆಗೂ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡೋದಕ್ಕೆ ಎಸ್ ಪಿ ಡ್ರೀಮ್ ಫಿಲ್ಮ್ಸ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.